ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾಥೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೇವಲ 2 ಆಲೂಗಡ್ಡೆಯಿಂದ ಬಹಳ ಸುಲಭವಾದ ಮಹಾರಾಷ್ಟ್ರೀಯನ್ ಬಟಾಟಾ ರಸ, ಬೆಳಗಿನ ಟಿಫನ್ ಬಾಕ್ಸ್ ಅಥವಾ ಡಿನ್ನರ್ಗೆ ಬಹಳ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪೀಸ್. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ 1 ಬಿರಿಯಾನಿ ಎಲೆ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಇದನ್ನೆಲ್ಲ ಹಾಕಿ ಒಂದು 30 ಸೆಕೆಂಡು ಹುರ್ಕೋಣ. ನಂತರ ಇದಕ್ಕೆ 2 ಚಮಚ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದು ಕೂಡ ಲೈಟ್ ಗೋಲ್ಡನ್ ಆಗೋವರೆಗೂ ಹುರ್ಕೋಣ. ನಂತರ ಒಂದು 1/4 ಚಮಚದಷ್ಟು ಹಿಂಗು. ಇವಾಗ ನೋಡ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಆಗಿದೆ. 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕೋಣ. ಅದು ಕೂಡ ನಾವು ಸ್ವಲ್ಪ ಲೈಟ್ ಗೋಲ್ಡನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಇವಾಗ ನಾನು ಬೇಯಿಸಿರೋಂತಹ 2 ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಅದಕ್ಕೆ 1/4 ಚಮಚ ಅರಿಶಿನದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 1/4 ಚಮಚ, ಇವೆಲ್ಲವನ್ನು 1 ನಿಮಿಷ ಚೆನ್ನಾಗಿ ಮಸಾಲೆಗಳನ್ನು ಮಿಕ್ಸ್ ಆಗೋಗೆ ಹುರ್ಕೊಳ್ಳೋಣ. ಇದಕ್ಕೆ ನಾನು 2 ಕಪ್ಪಿನಷ್ಟು ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಪಲ್ಯ ನೀವು ಚಪಾತಿ ಜೊತೆ, ಪೂರಿ ಜೊತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀರು ನಿಮಗೆ ಗ್ರೇವಿ ಎಷ್ಟು ತಿಕ್ನೆಗಿಸ್ಬೇಕು ಆ ತಿಕ್ನೆಸ್ವರೆಗೂ ನೀವು ನೀರನ್ನು ಹಾಕ್ಕೊಬೋದು ಆ ಪ್ರಮಾಣದಲ್ಲಿ. ನಾನು ಇಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇದಕ್ಕೆ 1/4 ಕಪ್ಪಿನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಟೊಮೆಟೊನ ಉಪಯೋಗಿಸ್ತಾ ಇಲ್ಲ, ಹಾಗಾಗಿ ನಾನು ಮೊಸರನ್ನು ಉಪಯೋಗಿಸ್ತಿದ್ದೀನಿ. ಕೇವಲ 5 ನಿಮಿಷದಲ್ಲಿ ಬಹಳ ಸುಲಭವಾಗಿ ಮಾಡುವಂತಹ ಈ ರೆಸಿಪಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ 1 ಚಮಚ ಗೋಡಾ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಗೋಡಾ ಮಸಾಲ ಇಲ್ಲ ಅಂದರೆ 1 ಚಮಚ ಗರಂ ಮಸಾಲಾನ ಯೂಸ್ ಮಾಡಿ 2 ನಿಮಿಷ ಈ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಕಿಲ್ಲ. 2 ಆಲೂಗಡ್ಡೆ ಇದ್ದರೆ ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ. ನಾನು ಇಲ್ಲಿ 1 ಕಪ್ಪಿನಷ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಪನ್ನೀರು ಸಹ ಹಾಕ್ಕೊತಾ ಇದ್ದೀನಿ. ಪನ್ನೀರು, ಆಲೂ ಪನ್ನೀರು ಹಾಕ್ಕೊಂಡು ನೀವು ಚಪಾತಿ ಪೂರಿ ಜೊತೆ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಕೊನೆಯದಾಗಿ 1/4 ಕಪ್ಪಿನಷ್ಟು ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡಿ ಪೂರಿ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಬೇಕು. ಇಂತಹ ಬಹಳ ಇಂಟ್ರೆಸ್ಟಿಂಗ್ ರೆಸಿಪೀಸು ನೀವು ನಮ್ಮ ಸಾಥೀಸ್ ಕಿಚನಲ್ಲಿ ನೋಡಬಹುದು. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.